ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಪೂಜಾ ಬದುಕಲ್ಲಿ ಒಂದು ದೊಡ್ಡ ನಿರ್ಧಾರವನ್ನ ತಗೋತಿದ್ದಾರೆ. ಅದರ ನಡುವೆ ಆತ ಕಡೆ ತಾಂಡವ್ ನಿಜವಾಗ್ಲೂ ರೊಚ್ಚಿಗೆತ್ತಿದ್ದಾರೆ. ಹಾಗಿದ್ರೆ ತಾಂಡವ್ ತನ್ನ ಪ್ರಾಣಕ್ಕೆ ಅಪಾಯ ತಂದು ಕೂತಿದ್ದಾರೆ. ಈ ಕಡೆ ಭಾಗ್ಯ ಬದುಕಲ್ಲಿ ಮತ್ತೊಂದು ಸವಾಲು ಎದುರಾಗ್ತಿದ್ಯಾ? ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ಒಂದು ಒಳ್ಳೆ ಮನಸ್ಸಿಂದ ತಾಂಡವ್ ಮತ್ತೆ ಶ್ರೇಷ್ಠಗೆ ಕೆಲಸ ಸಿಗಬೇಕು ಅಂತ ಯೋಚನೆ ಮಾಡಿದ್ರು. ತಾಂಡವ್ಗೆ ತನ್ನಿಂದ ಕೆಲಸ ಹೋಗಿದೆ ಅಂತ ಹೇಳಿ ತುಂಬಾನೇ ಪಶ್ಚಾತ್ತಾಪ ಪಟ್ರು. ಅವರು ಕಾರಣ ಆಗದೆ ಇದ್ರು, ಬಾಸ್ ಮತ್ತೆ ಬಾಸ್ ಎಂಟಿ ಅವರೇ ಒಂದು ರೀಸನ್ ಇಂದಾಗಿನೇ ಅವರಿಬ್ಬರನ್ನ ಕೆಲಸದಿಂದ ತೆಗೆದಿದ್ರು. ಜೊತೆಗೆ ಹೋಟೆಲ್ ನಲ್ಲಿ ತಾಂಡವ್ಗೆ ಅವಮಾನ ಆಗಿತ್ತು. ಇದೆಲ್ಲವನ್ನ ಕೂಡ ಯೋಚನೆ ಮಾಡಿದ ಭಾಗ್ಯ ಡಿಸ್ಟರ್ಬ್ ಆಗ್ತಾರೆ. ಅಪ್ಪ ಅಮ್ಮನ ಮುಂದೆ ಕೈಲಾಗ್ದವನು ಅನ್ನಿಸ್ಕೋಬಾರ್ದು, ಮಕ್ಕಳು ಮುಂದೆ ಅಪ್ಪ ತಲೆ ತಗ್ಗಿಸ್ಬಾರ್ದು, ಸೋಲ್ಬಾರ್ದು ಅಂತ ಯೋಚನೆ ಮಾಡಿದ ಬಾಸ್ ಮತ್ತೆ ಬಾಸ್ ಎಂಟಿ ಹತ್ರ ಹೋಗಿ ತಾಂಡು ಮತ್ತೆ ಶ್ರೇಷ್ಠಗೆ ಮತ್ತೆ ಕೆಲಸ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದೇ ಒಂದು ರೀಸನ್ ಇಂದಾಗಿ ತಾಂಡವ್ ಮತ್ತೆ ಶ್ರೇಷ್ಠನ ಕರೆದು ಬಾಸ್ ಎಂಟಿ ಕೆಲಸ ಕೂಡ ಕೊಡ್ತಾರೆ. ಆದ್ರೆ ಇಲ್ಲಿ ತಾಂಡವ್ ತನ್ನ ಟ್ಯಾಲೆಂಟ್ಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೆ ಶ್ರೇಷ್ಠ ತಾಂಡವ್ ಇಬ್ರು ಭಾಗ್ಯ ಹತ್ರ ಬಂದು ಜಂಬ ಕೊಚ್ಕೋತಾರೆ. ನಮ್ಮ ಮುಂದೆ ನೀನ್ ಸೋತೆ, ಏನು ಬೀಗ್ತಾ ಇದೆ, ಕೆಲಸದಿಂದ ತಗ್ಸ್ತೆ ಅಂತ ಹಾಗೆ ಹೀಗೆ ಅಂತ. ಭಾಗ್ಯ ಒಂದು ಕೂಡ ಮಾತಾಡಲ್ಲ, ತನ್ನಿಂದ ನಿಮ್ಗೆ ಕೆಲಸ ಸಿಕ್ಕಿದೆ ಅಂತ. ಬಟ್ ತದನಂತರ ಇಲ್ಲಿ ಭಾಗ್ಯ ಹೋಗಿ ಬಾಸ್ ಎಂಟಿಗೆ ಥ್ಯಾಂಕ್ಸ್ ಅನ್ನ ತಿಳಿಸೋಕೆ ಅಂತ ಹೋಗಿರ್ತಾರೆ. ನನ್ನ ಒಂದು ಮಾತಿಗೆ ಮಾನ್ಯತೆ ಕೊಟ್ಟು ನೀವು ತಾಂಡವ್ ಶ್ರೇಷ್ಠನ ಮತ್ತೆ ಕೆಲಸಕ್ಕೆ ತಗೊಂಡದಕ್ಕೆ ತುಂಬ ಥ್ಯಾಂಕ್ಸ್ ಅಂತ. ನಮಗೆ ಅವ್ರನ್ನ ಕೆಲಸಕ್ಕೆ ತಗೊಳ್ಳೋ ಇಚ್ಛೆ ಇರಲಿಲ್ಲ, ಬಟ್ ನೀವು ಹೇಳಿದ ಮಾತಲ್ಲಿ ಖಂಡಿತ ಅರ್ಥ ಇದೆ ಅನ್ನಿಸ್ತು. ಜೊತೆಗೆ ನೀವು ಹೇಳಿದ್ದು ಖಂಡಿತ ಸರಿ ಅನ್ನಿಸ್ತು. ಅದೇ ಒಂದು ಕಾರಣಕ್ಕೋಸ್ಕರ ನಾವು ಕೂಡ ಒಪ್ಕೊಂಡ್ವಿ ಅಂತ ಬಾಸ್ ಎಂಟಿ ಹೇಳ್ತಾರೆ. ಬಟ್ ಇವರ ನಡುವೆ ನಡೀತಂತಹ ಕಾನ್ವರ್ಸೇಷನ್ ಅನ್ನ ಹೊರಗಡೆಯಿಂದ ತಾಂಡವ್ ಕೇಳಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ತಾಂಡವ್ಗೆ ಗೊತ್ತಾಗುತ್ತೆ ಭಾಗ್ಯದಿಂದ ತಮಗೆ ಕೆಲಸ ಸಿಕ್ಕಿದೆ ಅಂತ. ಅದೇ ಕಾರಣಕ್ಕೆ ತಾಂಡವ್ ಫ್ರಸ್ಟ್ರೇಟ್ ಆಗ್ತಾರೆ. ಶ್ರೇಷ್ಠ ಮತ್ತೆ ತಾಂಡವ್ ಹತ್ರ ಭಾಗ್ಯ ಬಂದದೆ ಇನ್ಮುಂದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ, ಇನ್ನೊಬ್ರನ್ನ ಹಾಳು ಮಾಡೋದು ಅದೆಲ್ಲ ಬಿಟ್ಟು ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು ಅಂತ ಹೇಳಿ ಭಾಗ್ಯ ಮನೆಗೆ ಬಂದು ಪೂಜಾನ ಮತ್ತು ಫ್ಯಾಮಿಲಿನ ಕರ್ಕೊಂಡು ಅವರ ಅಮ್ಮನ ಮನೆಗೆ ಹೋಗ್ತಾರೆ. ಬಿಕಾಸ್ ಪೂಜಾನ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಈ ಕಡೆ ಕುಸುಮ ಅವ್ರ ಮನೇಲೆ ನೋಡಿದ್ರೆ ಆಗ್ತಿತ್ತು, ಆ ಕಡೆ ಸುನಂದ ಮತ್ತು ಪೂಜಾ ಅದನ್ನೇ ಹೇಳಿದ್ರು. ಬಟ್ ಭಾಗ್ಯ ಮಾತ್ರ ಇಲ್ಲ, ಏನೂ ಕೂಡ ಮುಚ್ಚಿಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತನ್ನ ಮನೆಗೇನೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದ್ದೆ ಈ ಕಡೆ ನಿಮ್ಮ ಅತ್ತೆ ಮಾವಂಗೆ ಏನಾದರೂ ಕೊಡು ಭಾಗ್ಯ, ಅಷ್ಟರಲ್ಲಿ ನಾನು ಹುಡುಗನ ಕಡೆಯವ್ರು ಬರ್ತಾರಲ್ವ, ಕೇಸರಿ ಬಾತನ್ನು ತಯಾರು ಮಾಡಿಬಿಡ್ತೀನಿ ಅಂತ ಅಮ್ಮ ಹೇಳಿದಾಗ ಭಾಗ್ಯ ಅದನ್ನು ಕೂಡ ತಡಿತಾರ. ಬೇಡಮ್ಮ, ನೀನೇನು ಮಾಡೋದು ಬೇಕಾಗಿಲ್ಲ, ಎಲ್ಲವನ್ನ ಕೂಡ ಪೂಜಾನೇ ಮಾಡ್ತಾಳೆ ಅಂತ. ಈ ಕಡೆ ಏನು ಮಾತಾಡ್ತಿದ್ಯಾ, ಪೂಜಾಗೆ ಬರಲ್ಲ ಅಂತ ಗೊತ್ತಿದ್ದು ಯಾಕೆ ರೀತಿ ಮಾತಾಡ್ತಿದ್ಯಾ ಭಾಗ್ಯ ಅಂತ ಹೇಳಿ ಸುನಂದವ್ರು ಕೇಳ್ತಿದ್ರೆ ಬರ್ತದೋ ಬರಲ್ವೋ, ಆದರೆ ಅವಳೇ ಎಲ್ಲವನ್ನ ಕೂಡ ಮಾಡಬೇಕು, ಮಾಡ್ತಾಳೆ ಅಷ್ಟೇ. ಹೋಗು ಪೂಜಾ, ಹೋಗಿ ಕೇಸರಿ ಬಾತು ಮತ್ತು ಉಪ್ಪಿಟ್ಟನ್ನು ನೀನೇ ಹೋಗಿ ಮಾಡು ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಸುನಂದವ್ರಂತೂ ಏನಿದು, ಏನು ಮಾಡ್ತಿದ್ದಾಳೆ ಅವಳು, ಖಂಡಿತ ಏನು ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ಲ ಅಂದಾಗ ಈ ಕಡೆ ಕುಸುಮ ಅವರು ಭಾಗ್ಯ ಏನೇ ಮಾಡಿದ್ರು ಒಂದು ಒಳ್ಳೆ ದೃಷ್ಟಿಯಿಂದ ಮಾಡ್ತಿರ್ತಾಳೆ, ಖಂಡಿತ ಅವಳ ಮೇಲೆ ನಂಬಿಕೆ ಇಡಿ, ಅವಳು ಏನೇ ಮಾಡಿದ್ರು ಸರಿಯಾಗಿ ಮಾಡ್ತಾಳೆ, ಏನೋ ಒಂದು ಆಲೋಚನೆ ಮಾಡಿ ಈ ರೀತಿ ನಡ್ಕೋತಿದ್ದಾಳೆ ಅಂತ ಕೂಡ ಕುಸುಮ ಅವರು ಸುನಂದ್ ಅವ್ರಿಗೆ ಹೇಳ್ತಾರೆ. ತದನಂತರ ಆ ಕಡೆ ಪೂಜಾ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಿದ್ದಾರೆ. ಈ ಕಡೆ ಸುಂದ್ರಿ ಅವ್ರು ಬಂದಿದ್ದೆ, ಏನಿದು ಎಷ್ಟು ಬಿಲ್ಡಿಂಗ್ ಕಟ್ಟಬೇಕು ಅನ್ಕೊಂಡಿದ್ಯಾ, ಏನಿದು ಎರಡೂ ಕೂಡ ಕಾಂಕ್ರೀಟ್ ಇದ್ದಂಗೆ ಇದೆಯಲ್ಲಿ ಸಿಮೆಂಟು, ಅಯ್ಯೋ ಕರ್ಮವೇ, ಇದನ್ನ ತಗೊಂಡು ಹೋದ್ರೆ ಬೇಕಾದಷ್ಟು ಬಿಲ್ಡಿಂಗ್ ಕಟ್ಬೋದಮ್ಮ, ಯಾರಮ್ಮ ಹೇಳ್ತಾರೆ ಇದನ್ನ ಕೇಸರಿ ಬಾತ್ ಉಪ್ಪಿಟ್ಟು ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಬರ್ತಾರೆ. ಆಯ್ತು ಪೂಜಾ ಅಂದಾಗ ಆಯ್ತು ಅಕ್ಕ ಅಂತ ಹೇಳಿದಾಗ ಸರಿ ಆಯ್ತು ಬಾ ರೆಡಿ ಆಗ್ಬಿಡು, ಹುಡ್ಗನ ಕಡೆಯವ್ರು ಬರ್ತಾರೆ ಅಂತ ಹೇಳಿ ಇಲ್ಲಿ ಭಾಗ್ಯ ಪೂಜೆಗೆ ಹೇಳಿದಾಗ ಈ ಕಡೆ ಸುನಂದ್ ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತು ಪೂಜಾ ಎಷ್ಟು ಮಟ್ಟಿಗೆ ಅಡುಗೆ ಮಾಡಿರ್ತಾಳೆ ಅಂತ, ನೀನು ಹೋಗಿ ಅವಳನ್ನ ರೆಡಿ ಮಾಡು, ನಾನು ಮತ್ತೆ ಇದನ್ನು ಸರಿಪಡಿಸ್ಬಿಡ್ತೀನಿ ಅಡುಗೆನ ಅಂತ ಹೇಳಿದಾಗ ಬೇಡ ಅಮ್ಮ, ಹೇಗಿದೆಯೋ ಹಾಗೆ ಇರಲಿ ಅಡುಗೆ, ಯಾವುದೇ ಕಾರಣಕ್ಕೂ ನೀನು ಮತ್ತೆ ಏನು ಮಾಡೋಕ್ಕೆ ಹೋಗಬಾರ್ದು ಅಂದಾಗ ಏನೇ ಅಂದ್ಕೊಂಡಿದ್ದೆ, ಏನು ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ಯಾ, ಏನು ಅಂದ್ಕೊಂಡಿದ್ಯಾ ನೀನು ಅಂತ ಸುನಂದ್ ಅವರು ಭಾಗ್ಯನ ಕೇಳ್ತಿದ್ರೆ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ ಪೂಜಾ ನಡಿ ಅಂತ ಕರೆದುಕೊಂಡು ಹೋಗ್ತಾರೆ. ಪೂಜಾನ ಮುತ್ತಾಗಿ ರೆಡಿ ಮಾಡ್ತಾರೆ. ಮದುಮಗಳು ಮುಖ ನಿಜವಾಗ್ಲೂ ಕಾಂತಿಯುಕ್ತವಾಗಿದೆ ಅಂತಾನೆ ಹೇಳ್ಬೋದು. ತುಂಬ ಖುಷಿಯಿಂದ ರೆಡಿ ಆಗ್ತಿದ್ದಾಳೆ ಪೂಜಾ. ಇತ್ತ ಕಡೆ ತಾಂಡವ್ ಫುಲ್ ಫ್ರಸ್ಟ್ರೇಟ್ ಆಗಿದ್ದಾರೆ. ಈ ಕಡೆ ಭಾಗ್ಯದಿಂದ ನನಗೆ ಕೆಲಸ ಸಿಕ್ತು ಅಂತ ಹೇಳಿ ತನಗೆ ತಾನೇ ಇಲ್ಯೂಷನ್ನ ಕ್ರಿಯೇಟ್ ಮಾಡಿಕೊಂಡು ನಿಜವಾಗ್ಲೂ ಕೂಡ ಅಸಂಪ್ಷನ್ನ ಮಾಡ್ಕೋತಿದ್ದಾರೆ. ಈ ಕಡೆ ಕರಡಿ ಮುಂದೆ ನಿಂತ್ಕೊಂಡು ಭಾಗ್ಯ ಬಂದು ಕೇಕೆ ಹಾಕೋದು, ಅಣುಕ್ಸೋದು, ಇನ್ನು ಮುಂದೆ ನನ್ನ ಭಿಕ್ಷೆಯಲ್ಲಿ ಇರ್ತೀರಾ ಅನ್ನೋದು, ಈ ರೀತಿ ಏನೇನೋ ಅಸ್ಯೂಮ್ ಮಾಡ್ಕೋತಿದ್ದಾರೆ ತಾಂಡವ್. ಜೊತೆಗೆ ಆ ಒಂದು ಕೋಪ ಹುಚ್ಚುತನ ಜಾಸ್ತಿ ಆಗಿದೆ.
ಮಿರರನ್ನೇ ಹೊಡೆದು ಚೂರು ಚೂರು ಮಾಡಿಬಿಡ್ತಾರೆ ಕೈಯಿಂದ. ತಾಂಡವ್ ಈ ಕಡೆ ಕುಸ್ತು ಹೋಗಿ ಕೂತಿರ್ಬೇಕಿದ್ರೆ ಶ್ರೇಷ್ಠ ಬಂದಿದೆ, ಏನಾಗಿದೆ ತಾಂಡವ್, ಯಾಕೆ ಈ ರೀತಿ ನಡ್ಕೊಂತಿದ್ಯಾ ಹುಚ್ಚಿನ ಥರ ಅಂಥದ್ದು ಏನಾಯಿತು ಅಂತ ಈ ರೀತಿ ಗಾಯ ಮಾಡ್ಕೊಂಡು ಕೂತಿದ್ಯಾ ಅಂದಾಗ ಏನಾಯಿತು ಅಂತ ಕೇಳ್ತಿದ್ಯಲ್ಲ ಶ್ರೇಷ್ಠ, ಗೊತ್ತಿಲ್ವಾ ನಿನಗೆ? ಆ ಭಾಗ್ಯ ಭಿಕ್ಷೆ ಹಾಕಿರೋದು ನಮ್ಮ ಕೆಲಸ ಸಿಕ್ಕಿಲ್ಲ, ಅವಳು ಭಿಕ್ಷೆಯಲ್ಲಿ ನಾವಿದ್ದೀವಿ, ಅವಳು ಎಷ್ಟು ಆಡ್ಕೊತಿದ್ದಾಳೆ ಗೊಷ್ಟ, ನನ್ನಿಂದಾನೇ ಎಲ್ಲ ಅಂತ ಹೇಳಿ ನಾನು ಭಿಕ್ಷೆ ಹಾಕಿದ್ದೀನಿ ಕೆಲಸನ ಅಂತ ಹೇಳಿ ಎಷ್ಟು ವ್ಯಂಗ್ಯ ನಗುನೆಲ್ಲ ಬೀರ್ತ ಕೊಪ್ಪು ತೋರಿಸ್ತಿದ್ದಾಳೆ ಗೊತ್ತಾ ಅಂತ ತಾಂಡವಿ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ತಾಂಡವ್? ಆ ಭಾಗ್ಯ ಏನು ಮಾಡಿದ್ಲು? ಅವಳು ಕೆಲಸ ಕೊಡ್ಸಿದ್ರೆ ಏನಂತ, ಅದಕ್ಕೆ ಯಾಕೆ ನೀನು ತಲೆ ಕೆಡ್ಸ್ಕೊತಿದ್ಯಾ? ಅವಳು ಏನೂ ಹೇಳ್ತಿಲ್ವಲ್ಲ, ನೀನು ಯಾಕೆ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೋತಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ರೆ ಅವಳು ಹೇಳೋದಿಲ್ಲ. ಆದರೆ ಎಲ್ಲರ ಹತ್ರ ಕೂಡ ಮೆರ್ಕೊಂಡು ಬರ್ತಾಳೆ, ಎಷ್ಟು ಮೆರೀತಿದ್ದಾಳೆ ಗೊತ್ತಾ, ನಾನು ಕೆಲಸ ಕೊಡಿಸ್ದೆ, ಭಿಕ್ಷೆ ಹಾಕಿದ್ದೀನಿ ಅಂತ. ಇವತ್ತು ನನಗಿಂತ ಎತ್ತರ ಸ್ಥಾನಕ್ಕೆ ಬೆಳೀತಿದ್ದಾಳೆ, ನಮಗೆ ಹೋಗಿ ಕೆಲಸ ಕೊಡಿಸ್ತಾಳೆ ಅಂದರೆ ಎಷ್ಟು ಬೆಳೆದಿರಬೇಕು ಅವಳು. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಭಿಕ್ಷೆ ನನಗೆ ಬೇಡ, ಅವಳು ಭಿಕ್ಷೆಯಲ್ಲಿ ನನಗಿರೋಕ್ಕಾಗ್ತಿಲ್ಲ, ಅವಳು ಭಿಕ್ಷೆಯಿಂದ ನಾವಿಬ್ಬರು ಕೆಲಸ ತೊಗೊಂಡಿದ್ದೀವಿ, ಕೆಲಸ ಮಾಡ್ತಿದ್ದೀವಿ, ನಿಜವಾಗ್ಲೂ ಇದನ್ನು ನನಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇಲ್ಲ, ಅವಳು ಭಿಕ್ಷೆಯಿಂದ ನಾನು ತೊಗೊಂಡಿದ್ದೀನಿ ಅಂತ ಮತ್ತೆ ಹುಚ್ಚನ್ ಥರ ಆಡ್ತಿದ್ದಾರೆ ತಾಂಡವ್. ಈ ಕಡೆ ಶ್ರೇಷ್ಠ ತುಂಬಾ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ, ಬಟ್ ತಾಂಡವ್ ಕನ್ವಿನ್ಸ್ ಆಗ್ತಿಲ್ಲ. ಇಲ್ಲ ನನಗೆ ಹುಚ್ಚಿಡ್ತದ, ಇಲ್ಲ ಆಗ್ತಿಲ್ಲ ನನಗೆ, ಇಲ್ಲ ನಾನು ತೀರಿಸ್ಕೊಳ್ಳೇಬೇಕು, ನಮಗೆ ಕೆಲಸ ಕೊಟ್ಟು ಭಿಕ್ಷೆ ಹಾಕಿದ್ದೀನಿ ಅಂತ ಮೆರೀತಿದ್ದಾಳೆ ಅವಳು. ನಮ್ಮ ಅಪ್ಪ ಅಮ್ಮ ಅವಳನ್ನ ಇನ್ನೂ ಕೂಡ ಮೆರೆಸ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು, ಅವಳಿಗೆ ಸರಿಯಾಗಿ ಮಾಡಲೇಬೇಕು ನಾನು. ಇದನ್ನು ನಮಗೆ ಭಿಕ್ಷೆ ಹಾಕಿದಾಳಲ್ವ, ಇದಕ್ಕೆ ನಾನು ಸೇರಿ ತೀರಿಸ್ಕೊಳ್ಳೇಬೇಕು. ಅವಳಿಗೆ ಏನು ಮಾಡ್ತೀನಿ ನೋಡ್ತಾರು, ಖಂಡಿತ ಅವಳು ನೆಮ್ಮದಿಯಾಗಿರಬಾರ್ದು, ಆ ರೀತಿ ಮಾಡ್ತೀನಿ. ನಮಗೆ ಕೆಲಸ ಕೊಡಿಸಿದ್ದೀನಿ ಅಂತ ಹೇಳಿ ಭಿಕ್ಷೆ ಹಾಕಿ ಮೆರೀತಿದ್ದಾಳಲ್ವ, ಅವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ತಾಂಡವ ಆಡ್ತಿದ್ದಾರೆ. ಈ ಕಡೆ ನಿಜವಾಗ್ಲೂ ಭಾಗ್ಯ ಒಳ್ಳೇದು ಮಾಡಿದ್ರು, ಅದನ್ನು ಈ ಮನುಷ್ಯ ಕೆಟ್ಟದ್ದು ಅಂದ್ಕೊಂಡು ಒಳ್ಳೇದು ಮಾಡಿದವ್ರಿಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಬಯಸ್ತಿದ್ದಾರೆ. ಏನು ಹೇಳಬೇಕು ತಾಂಡವ್ಗೆ ಅಂತ ಗೊತ್ತಾಗ್ತಿಲ್ಲ. ತದನಂತರ ಆಯ್ತ ಕಡೆ ಭಾಗ್ಯ ಮುಚ್ಚುಮರೆ ಇಲ್ಲದೆ ನನಗೆ ಉತ್ತರ ಕೊಡು ಪೂಜಾ, ನಾನು ನಿನ್ನ ಹತ್ರ ಪ್ರಶ್ನೆ ಕೇಳ್ತೀನಿ, ನಿನ್ಗೆ ಹುಡುಗ ಇಷ್ಟ ಆಗಿದಾನ ಅಂದಾಗ ಹಾಂಕ ಇಷ್ಟ ಆಗಿದ್ದಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಮ್ಮ ಬಂದಿದ್ದೆ, ಪೂಜಾನ ಕರ್ಕೊಂಡು ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಭಾಗ್ಯ ಬಂದಿದ್ದೆ, ನಾನು ಪೂಜಾ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಮ್ಮ ಅಪೋಸ್ ಮಾಡಿದ್ರು. ಭಾಗ್ಯ ಪೂಜಾನ ಕರ್ಕೊಂಡು ಹೋಗ್ತಾರೆ. ನೋಡು ಪೂಜಾ, ಹುಡುಗ ಯಾಕೆ ಇಷ್ಟ ಆದ ಅಂದಾಗ, ನೋಡು ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಮನೆ ಕಟ್ಟಿದ್ದಾರೆ ಅಂದಾಗ, ಓ ಇದಕ್ಕೆ ಇಷ್ಟಪಟ್ಟಿದ್ಯಾ ಅಂತ ಹೇಳಿ, ಈಗ ನೀನು ಯಾವ ಡ್ರೆಸ್ಸಲ್ಲಿ ಬಂದು ಆ ಡ್ರೆಸ್ನ ಹಾಕೊಂಡ್ಬಿಡು, ಇದನ್ನು ಚೇಂಜ್ ಮಾಡು ಅಂತ ಹೇಳಿದ್ದೆ. ಒಳಗಡೆ ಬರ್ತಾರೆ. ಇಲ್ಲಿ ಅತ್ತೆ ಹುಡುಗನ ಕಡೆಯವ್ರಿಗೆ ಬರಬೇಡಿ ಅಂತ ಹೇಳಿ, ಯಾಕಂದರೆ ಇನ್ನೂ ಪೂಜೆಗೆ ಮೆಚುರಿಟಿನೇ ಆಗಿಲ್ಲ, ಹುಡುಗ ಚೆನ್ನಾಗಿದ್ದಾನಂತೆ, ದುಡಿತಿದ್ದಾನಂತೆ, ಅದಕ್ಕೆ ಮದುವೆ ಆಗ್ತಿದ್ದಾಳಂತೆ. ಅದು ಯಾವತ್ತೂ ಎರಡನೇ ಆಪ್ಷನ್ ಆಗಿರಬೇಕು, ಆಸ್ತಿ ಅಂತಸ್ತು ಎಲ್ಲ. ಒಳ್ಳೆ ಮನಸ್ಸು ಇರಬೇಕು, ಮನಸ್ಸಿದ್ದಾಗ ಮಾತ್ರ ಅವನು ಇವಳಿಗೆ ಸ್ವತಂತ್ರ ಕೊಡೋಕೆ ಸಾಧ್ಯ, ನಿಜವಾಗ್ಲೂ ಅವಳನ್ನ ಗೌರವಿಸೋಕೆ ಸಾಧ್ಯ, ಪ್ರೀತಿಸೋಕೆ ಸಾಧ್ಯ ಅಂತ ಹೇಳ್ದ. ಅಮ್ಮ ಏನು ಮಾತಾಡ್ತಿದ್ಯಾ ಭಾಗ್ಯ, ನೀನು ಮೊದಲು ಆಮೇಲೆ ಎಲ್ಲ ಹೊಂದಾಣಿಕೆ ಆಗತ್ತೆ ಮದುವೆ ಆದಮೇಲೆ ಅಂತ ಹೇಳಿದಾಗ, ಮದುವೆ ಆದಮೇಲೆ ಹೊಂದಾಣಿಕೆ ಆಗುತ್ತಾ, ನನ್ನ ಜೀವನನೇ ಉದಾಹರಣೆ ಅಮ್ಮ ಅಂತ ಭಾಗ್ಯ ಹೇಳ್ತಾರೆ. ಈ ಕಡೆ ಪೂಜಾಗೆ ಮೆಚುರಿಟಿ ಬೆಳೆದಿಲ್ಲ, ಯಾವತ್ತೂ ಒಂದು ಹುಡುಗನ ಮನಸ್ಸು ಚೆನ್ನಾಗಿರಬೇಕು, ಅದು ಮಾತ್ರ ಕೊನೆವರೆಗೂ ಇರುವುದು ಅಂತ ಭಾಗ್ಯ ಹೇಳ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋನು